ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉಪವಾಸಕ್ಕೆ ಮಾಡುವಂತಹ ಸಬ್ಬಕ್ಕಿ ಕಿಚಡಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಈ ವಿಧಾನದಲ್ಲಿ ಮಾಡಿದರೆ ರುಚಿ ಕೂಡ ತುಂಬಾ ಚೆನ್ನಾಗಿರ್ತದೆ, ಹಾಗೆ ತುಂಬಾ ಉದುರಾಗಿ ಆಗ್ತದೆ. ಸಬ್ಬಕ್ಕಿ ಒಂದಕ್ಕೊಂದು ಅಂಟಿಕೊಳ್ಳಿಲ್ಲ, ತುಂಬಾ ಚೆನ್ನಾಗಿ ಆಗಿದೆ. ಮಾಡುವ ವಿಧಾನ ತೋರಿಸ್ತೇನೆ. ಈಗ 1 ಕಪ್ ಆಗುವಷ್ಟು ಸಬ್ಬಕ್ಕಿಯನ್ನು ತಗೊಂಡಿದ್ದೇನೆ. ಮೀಡಿಯಂ ಸೈಜಿನ ಸಬ್ಬಕ್ಕಿ ಉಂಟು, ಈ ಥರದ ಸಬ್ಬಕ್ಕಿ ತಗೊಂಡಿದ್ದೇನೆ. ಇದನ್ನೀಗ ಒಂದು ಬೌಲಲ್ಲಿ ಹಾಕಿ ನೆನೆಸಿಡಬೇಕು. ಹಾಗೆ 1 ಕಪ್ ಸಬ್ಬಕ್ಕಿಗೆ 3/4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ಈಗ ನಾನು 3/4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು 2-3 ಸಲ ಚೆನ್ನಾಗಿ ತೊಳೆದು ವಾಪಸ್ ನೀರು ಹಾಕಿ ಇಡ್ಬೋದು. ಇದೀಗ ನೆನಿಬೇಕು. 1-2 ಗಂಟೆ ನೆನೆದಿರೂ ಸಾಕಾಗ್ತದೆ. ಈಗ 2 ಗಂಟೆಯ ನಂತರ ಸಬ್ಬಕ್ಕಿ ನೀರನ್ನೆಲ್ಲ ಹೀರಿಕೊಂಡಿದೆ ನೋಡಿ, ಸ್ವಲ್ಪನೂ ನೀರಿಲ್ಲ. 3/4 ಕಪ್ ನೀರು ಹಾಕಿದ ಎಲ್ಲನೂ ಹೀರಿಕೊಂಡಿದೆ ನೋಡಿ. ಸಬ್ಬಕ್ಕಿ ಕೂಡ ಚೆನ್ನಾಗಿ ನೆನೆದಿದೆ, ಈ ಥರ ಮೆತ್ತಗಾಗಿದೆ ನೋಡಿ. ಈಗ ಇದನ್ನು ಬೇಯಿಸಿಕೊಳ್ಬೇಕು. ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟಿದ್ದೇನೆ, ಅದರಲ್ಲಿ 1 ತಂಬಿಗೆ ಆಗುವಷ್ಟು ನೀರನ್ನು ಹಾಕಿದ್ದೇನೆ. ಈಗ ನೀರು ಸ್ವಲ್ಪ ಕುದಿಬೇಕು. ಈಗ ನೀರು ಬಿಸಿ ಆಗ್ತಾ ಬಂತು ನೋಡಿ. ಈಗ ಇದರಲ್ಲಿ ಒಂದು ಸ್ಟ್ಯಾಂಡನ್ನು ಇಟ್ಟು, ಈ ಥರದ ಜಾಳಿಗೆಯನ್ನಿಟ್ಟು ಅದರಲ್ಲಿ ನಾನು ಬೇಯಿಸಿಕೊಳ್ತಾ ಇದ್ದೇನೆ. ಇದನ್ನು ಬೇಯಿಸಿಕೊಳ್ಬೇಕು. ನಾನು ಈ ಥರ ಹಾಕಿ ಇದನ್ನು ಬೇಯಿಸಿಕೊಳ್ತಾ ಇದ್ದೇನೆ. ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಳುವ. ಈ ಥರ ಬೇಯಿಸಿಕೊಂಡ್ರೆ ನಮಗೆ ಬೆಂದಿದೆ ಅಂತ ಚೆಕ್ ಮಾಡಲಿಕ್ಕೂ ಸುಲಭ ಆಗ್ತದೆ. ಕುಕ್ಕರಲ್ಲಿ ಹಾಕಿ ಬೇಯಿಸಬಾರ್ದು, ಮೆತ್ತಗಾಗಿ ಹೋಗ್ತದೆ. ಈಗ ಇದು ಬೇಯುವಷ್ಟು ಹೊತ್ತಿಗೆ ಸ್ವಲ್ಪ ನೆಲಗಡಲೆಯನ್ನು ಹುರಿದುಕೊಂಡು ಪುಡಿ ಮಾಡಿಕೊಳ್ಬೇಕು. ಈಗ 1/4 ಕಪ್ ಆಗುವಷ್ಟು ನೆಲಗಡಲೆಯನ್ನು ಒಂದು ಬಾಣಲೆಯಲ್ಲಿ ಹಾಕಿ ಹುರಿದುಕೊಳ್ತಾ ಇದ್ದೇನೆ. ಸಿಪ್ಪೆ ತೆಗಿಲಿಕ್ಕೆ ಆದರೆ ಆಯಿತು, ಅಷ್ಟು ಹೊತ್ತು ಹುರಿದ್ರೆ ಸಾಕು. ಸಿಪ್ಪೆ ತೆಗಿಲಿಕ್ಕೆ ಬರ್ತಾ ಉಂಟು. ಈಗ ಇದನ್ನು ಸ್ವಲ್ಪ ತಣಿಲಿಕ್ಕೆ ಬಿಟ್ಟು ಆಮೇಲೆ ಇದರದ್ದು ಸಿಪ್ಪೆ ತೆಗೆಯುವ. ಈಗ ಇದನ್ನೊಂದು ಮಿಕ್ಸಿ ಜಾರಿನಲ್ಲಿ ಹಾಕಿ ಈ ಥರ ತರಿ ಪುಡಿ ಮಾಡಿದ್ದೇನೆ, ರವಾದ ಟೈಪ್ ಪುಡಿ ಮಾಡಿದ್ದೇನೆ. ಈಗ ಇಲ್ಲಿ ಸಬ್ಬಕ್ಕಿ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಇದನ್ನೊಂದು ಬೇರೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು. ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೇನೆ ನೋಡಿ. ಈಗ ಇದಕ್ಕೆ ಪುಡಿ ಮಾಡಿದ ನೆಲಗಡಲೆ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಬಿಸಿರುವಾಗಲೇ ಇದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಈಗ ಇದನ್ನು ಹಾಗೆ ಪಕ್ಕದಲ್ಲಿ ಇಡುವ. ಈ ಥರ ಮಿಕ್ಸ್ ಮಾಡಿ ತಗೊಂಡ್ರೆ ಅದು ಒಂದಕ್ಕೊಂದು ಅಂಟುವುದಿಲ್ಲ ನೋಡಿ. ಈಗ ಒಲೆ ಮೇಲೆ ಬಾಣಲೆ ಇಟ್ಟು ಅದರಲ್ಲಿ 2 ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ತುಪ್ಪ ಕರಗ್ತಿದ್ದ ಹಾಗೆ ಅರ್ಧ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ಬೇಕು. ಜೀರಿಗೆ ಸಿಡಿದ ಮೇಲೆ 1 ಕಡ್ಡಿ ಆಗುವಷ್ಟು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಸ್ವಲ್ಪ ಹೊತ್ತು ಮಗುಚಿಕೊಳ್ಳುವ. ಈಗ 2 ಚಮಚ ಆಗುವಷ್ಟು ನೆಲಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಹುರಿದುಕೊಳ್ಬೇಕು. ನೆಲಕಡಲೆ ಬೀಜವನ್ನು ಈ ಥರ ಎಣ್ಣೆಯಲ್ಲಿ ಹುರಿದು ಹಾಕಿದರೆ ಕಿಚಡಿಗೂ ಕೂಡ ರುಚಿ ತುಂಬಾ ಚೆನ್ನಾಗಿರ್ತದೆ. ಈಗ 1 ಬಟಾಟೆಯನ್ನು ಕೂಡ ಸಣ್ಣಗೆ ತುಂಡು ಮಾಡಿ ತಗೊಂಡಿದ್ದೇನೆ. ಶೇಂಗಾ ಬೀಜ ಚೆನ್ನಾಗಿ ಹುರಿದಾದ್ಮೇಲೆ ಬಟಾಟೆಯನ್ನು ಹಾಕ್ಕೊಂಡು ಹುರಿದುಕೊಳ್ಬೇಕು. ಈಗ ನಾನು ಬಟಾಟೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಬಟಾಟೆಯನ್ನು ಕಟ್ ಮಾಡಿ ನೀರಿನಲ್ಲಿ ಹಾಕಿಟ್ರೆ ಬಟಾಟೆ ಕಲರ್ ಚೆನ್ನಾಗಿ ಬೆಳ್ಳಗಿರ್ತದೆ ನೋಡಿ. ಬಟಾಟೆಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳುವ. ಬಟಾಟೆ ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಬೇಕು. ಬಟಾಟೆಯ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ, ಅಷ್ಟು ಹೊತ್ತು ಹುರಿದುಕೊಳ್ಬೇಕು. 1 ಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಮೆಣಸು ತುಂಬ ಖಾರ ಉಂಟು, ಅದಕ್ಕಾಗಿ 1 ಮೆಣಸು ಹಾಕಿದ್ದು. ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಮೆಣಸನ್ನು ಹಾಕ್ಕೊಳ್ಬೋದು. ಹಾಗೆ 1 ಸಣ್ಣ ಶುಂಠಿಯನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಈಗ ಇದೆಲ್ಲವನ್ನು ಜೊತೆಯಲ್ಲಿ ಈಗ ಹುರಿದುಕೊಳ್ಳುವ. ಬಟಾಟೆ ಚೆನ್ನಾಗಿ ಬೆಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ, ಅಷ್ಟು ಹೊತ್ತು ಹುರಿದುಕೊಳ್ಬೇಕು. ಈಗ ಬಟಾಟೆ ಚೆನ್ನಾಗಿ ಬೆಂದಿದೆ, ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ನೋಡಿ. ಇಷ್ಟ ಆದರೆ ಸಾಕು. ಈಗ ಸಬ್ಬಕ್ಕಿಯನ್ನು ಹಾಕ್ಕೊಳ್ಬೇಕು. ಈಗ ಸಬ್ಬಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಥರ ನೀವು ಕಿಚಡಿ ಮಾಡಿದರೆ ಚೆನ್ನಾಗಿ ಉದುರಾಗಿ ಆಗ್ತದೆ. ಎಷ್ಟು ಚೆನ್ನಾಗಿ ಉದುರಾಗಿ ಆಗಿದೆ ನೋಡಿ. ಈಗ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಬೇಕು. ಸಕ್ಕರೆ ನೀವು ಬೇಕಿದ್ರೆ ಹಾಕ್ಕೊಳ್ಬೋದು, ಸಕ್ಕರೆ ಹಾಕದೆ ಕೂಡ ಮಾಡ್ಬೋದು. ಸ್ವಲ್ಪ ಸಿಹಿ ಆದರೆ ತಿನ್ಲಿಕ್ಕೂ ಚೆನ್ನಾಗಿ ಆಗ್ತದೆ. ಈಗ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಷ್ಟು ಉದುರಾಗಿ ಆಗಿದೆ ನೋಡಿ. ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ಹಾಗೆ ಒಂದು ಅರ್ಧ ಲಿಂಬೆಯನ್ನು ಹಿಂಡಿಕೊಂಡ್ರೆ ರುಚಿಯಾದ ಸಬ್ಬಕ್ಕಿ ಕಿಚಡಿ ರೆಡಿ ಆಗ್ತದೆ. ಉಪವಾಸದ ಸಮಯದಲ್ಲಿ ಕೂಡ ನೀವು ಈ ಥರದ ಕಿಚಡಿ ಮಾಡ್ಕೊಳ್ಬೋದು. ಸಬ್ಬಕ್ಕಿಯನ್ನು ಮೊದಲೇ ಬೇಯಿಸಿ ಇಟ್ಟುಕೊಂಡದುಂಟು, ಹಾಗಾಗಿ ಇನ್ನು ಇದಕ್ಕೆ ನೀರೆಲ್ಲ ಹಾಕುವ ಅಗತ್ಯ ಇಲ್ಲ. ಹಾಗೆ ಮಿಕ್ಸ್ ಮಾಡಿ ತಗೊಂಡ್ರೆ ಆಯಿತು. 1 ಚಮಚ ಆಗುವಷ್ಟು ಲಿಂಬೆ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಉದುರಾದ ಸಬ್ಬಕ್ಕಿಯ ಕಿಚಡಿ ರೆಡಿ ಆಗ್ತದೆ. ನೀವು ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಆಗ್ತದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.
ಹಾಗೆ ಚಾನೆಲನ್ನು ಮೊದಲ ಬಾರಿಗೆ ನೋಡುವವರು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.